ಬೆಂಗಳೂರು ವಿಶ್ವವಿದ್ಯಾಲಯ ಆ, ಕಳೆದ ಇದು ಆರಂಭ ಆದ ದಿನದಿಂದನೂ ಒಂದು ಹೋರಾಟದ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದೆ. ಈ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಸಿದ್ಧಲಿಂಗಯ್ಯ ಸಾಹೇಬರು ದಲಿತ ಕವಿಗಳು ಅಂತ ಹಿರಿಯ ಹೋರಾಟಗಾರರಿದ್ದಂಥ ವಿಶ್ವವಿದ್ಯಾಲಯ ಇದು. ಆಮೇಲೆ ಅತಿ ಹೆಚ್ಚು ದಲಿತ ಚಳುವಳಿಯ ಹೋರಾಟಗಳು ಈ ವಿಶ್ವವಿದ್ಯಾಲಯದಿಂದ ಹುಟ್ಟಿದ್ದಾವೆ. ಆದರೆ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಗಲಾಟೆಯಿಂದಲೇ ಹೆಸರು ಮಾಡ್ತಾಯಿದೆ. ನಿನ್ನೆ ಮೊನ್ನೆ ಕಳೆದ ಒಂದೂವರೆ ತಿಂಗಳಿಂದ ನಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ನಡುವೆ ನಡೀತಾ ಇರ್ತಕ್ಕಂಥ ಗಲಾಟೆಗಳಿಗೆ ಏನು ಮೂಲ ಕಾರಣ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಲೆಟರ್ಗಳ ಮುಖಾಂತರ ಅಡ್ಮಿನಿಸ್ಟ್ರೇಷನ್ಗೆ ನಾವು ಗಮನಕ್ಕೆ ತಂದಿದ್ದೀವಿ. ಆದರೆ ಇವತ್ತು ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂಥ ರಮೇಶ್ ಬಾಬು ಎಂಬ ಒಬ್ಬ ವ್ಯಕ್ತಿ ಇವತ್ತಿನ ಬೆಂಗಳೂರು ವಿಶ್ವವಿದ್ಯಾಲಯದ ಹಾಸ್ಟೆಲಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಗಲಾಟೆಗಳಿಗೂ ಮೂಲವಾದಂಥ ವ್ಯಕ್ತಿ. ಕಾರಣ ಏನು ಅಂತಂದರೆ, ಈ ಬೆಂಗಳೂರು ವಿಶ್ವವಿದ್ಯಾಲಯ ಹಾಸ್ಟೆಲ್ಗಳಲ್ಲಿ ಯಾಕೆ ಗಲಾಟೆ ನಡೀತದೆ ಅಂತ ನಿಮ್ಗೆಲ್ರಿಗೂ ಪ್ರಶ್ನೆ ಬರ್ಬೋದು. ಹಾಸ್ಟೆಲ್ಗಳು ಗಲಾಟೆ ನಡೆಯೋ ಉದ್ದೇಶನೇ ದುಡ್ಡುಗಾಯಿಸ್ಕ. ಇಲ್ಲಿನ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ವಾರ್ಡನ್ಗಳ ಹತ್ರ ಮತ್ತು ದುಡ್ಡನ್ನು ಮತ್ತು ಗೆಸ್ಟ್ಗಳನ್ನ ಇರೋ ಹೊರಗಡೆಯಿಂದ ಬಂದಿರೋ ಅತಿಥಿಗಳನ್ನ ಸಾಕೊಳ್ಳೋದಕ್ಕೋಸ್ಕರ ವಾರ್ಡನ್ಗೆ ಧಮಕಿ ಹಾಕ್ತಾರೆ. ವಾರ್ಡನ್ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅಂಥ ವಾರ್ಡನ್ನು ಈ ಹಾಸ್ಟೆಲಲ್ಲಿ ಇರಬಾರ್ದು ಅಂತ ಏಕಾಏಕಿ ರಾತ್ರೋರಾತ್ರಿ ಮೆಸ್ಸಿಗೆ ಬೀಗ ಹಾಕೋದು, ಅಲ್ಲಿನ ಪ್ರಶ್ನೆ ಮಾಡಿದವ್ರಿಗೆ ಊಟ ಸರಿ ಇಲ್ಲ, ಊಟದಲ್ಲಿ ಅದು ಬಿದ್ದಿತ್ತು ಇದು ಬಿದ್ದಿತ್ತು ಅಂತೇಳಿ ಕಾರಣ ಹೇಳಿ ಅವನ್ನ ಕಿತ್ತಾಕೋದು. ಅಂಥ ಗಲಾಟೆ ಮಾಡಿದಂಥ ವ್ಯಕ್ತಿಗಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಕುಮ್ಮಕ್ಕನ್ನು ಕೊಟ್ಟು ಪ್ರಾಮಾಣಿಕವಾಗಿದ್ದಂಥ ವಾರ್ಡನ್ನ 4-5 ವರ್ಷದಿಂದ ಏನು ಗಲಾಟೆ ಇರಲಿಲ್ಲ ಹಾಸ್ಟೆಲ್ಗಳಲ್ಲಿ, ಬರೀ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಗಲಾಟೆ ನಡೀತಿದೆ. ಇದೆಲ್ಲ ಗೊತ್ತಿದ್ದು ಬೆಂಗಳೂರು ವಿಶ್ವವಿದ್ಯಾಲಯ ಅಂಥ ಪುಂಡರ ಆಟಗಳಿಗೆ ಬೆಂಬಲ ಕೊಡ್ತಾ ಇದೆ, ಕುಮ್ಮಕ್ಕೆ ಕೊಡ್ತಾ ಇದೆ. ಇದರಿಂದ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅಮಾಯಕ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ನೋಡಿ, ಮೊನ್ನೆ ನಡೆದಂಥ ಊಟವನ್ನು ಪ್ರಶ್ನೆ ಮಾಡಿದಂಥ ಹುಡುಗರಿಗೆ, ನಮ್ಮ ಊಟನ ಯಾಕಪ್ಪ ಕಿತ್ಕೊತಾ ಇದ್ದೀರಾ ನೀವು, ನಿಮ್ಮ ಬೇಕಾದ್ರೆ ಸ್ಟ್ರೈಕ್ ಮಾಡ್ಕೊಳ್ಳಿ ಹೊರಗಡೆ ಅಂತ ಪ್ರಶ್ನೆ ಮಾಡಿದಂಥ ಹುಡುಗರಿಗೆ ಈ ವಾರ್ಡನ್ನು ಕಿತ್ತಾಕ್ಸಿದ ನಂತರ ಮಾರನೇ ದಿನಕ್ಕೆ ನೇರವಾಗಿ ಆ ಹುಡುಗರಿಗೆ ಬಂದು ಹೊಡಿತಾರೆ. ಇದೇ ಕಾಂಪ್ಲೆಕ್ಸಿನ ಮುಂಭಾಗ ತುಂಬ ಜನ ವಿದ್ಯಾರ್ಥಿಗಳು ಅದನ್ನು ನೋಡ್ತಾರೆ, ಐ ವಿಟ್ನೆಸ್ ಇದೆ. ಜೊತೆಗೆ ಮೆಡಿಕಲ್ ಮಾಡಿಸಿ FIR ಮಾಡ್ಸೋಕೆ ಹೋಗ್ತಾರೆ. FIR 4-5 ದಿನ ಆದರೂ ಆಗಲ್ಲ. ನಂತರದಿಂದ ಯಾಕೆ ಆಗಲ್ಲ ಅಂತಂದರೆ, ಇದೇ ರಮೇಶ್ ಬಾಬು ಅಂತವರು ಮೇಲೆ ಹೊಡೆದಿರ್ತಕ್ಕಂಥ ಏನು ಅಪರಾಧಿ ವಿದ್ಯಾರ್ಥಿಗಳಿದ್ದಾರೆ, ಅವರು ತಮ್ಮ ರಾಜಕೀಯ ಪ್ರಭಾವವನ್ನು, ನಾವು ಬೆಂಗಳೂರಿನ ಲೋಕಲವರು, ನಾವು ಅವ್ರ ಕಡೆಯವರು ಇವ್ರ ಕಡೆಯವರು, ಪ್ರೆಸೆಂಟ್ ಗೌರ್ಮೆಂಟ್ ಇದೆ ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಅವರು ದುರಾಂಕಾರವನ್ನು ವರ್ತನೆಯನ್ನು ತೋರಿಸೋದಕ್ಕೋಸ್ಕರ ಪೊಲೀಸ್ ಇಲಾಖೆ ಒಂದು 5-6 ದಿನ FIR ಮಾಡಲಿಲ್ಲ. ಆದರೂ ವಿದ್ಯಾರ್ಥಿಗಳ ಕನ್ಸರ್ನ್ ಏನೋ ಕೂತು ಮಾತಾಡ್ತಾರೆ ಅನ್ನೋ ಉದ್ದೇಶ ಇರ್ಬೋದು. ಆದರೆ ಈ ಒದೆ ತಿಂದಂಥ ವಿದ್ಯಾರ್ಥಿಗಳು ತುಂಬ ನೇರವಾಗಿ ಹೇಳ್ತಿದ್ದಾರೆ, ನಮ್ಮ ಮೇಲೆ ರ್ಯಾಗಿಂಗ್ ಆಗಿದೆ, ನಮ್ಮ ಮೇಲೆ ಅಲ್ಲೇ ಆಗಿದೆ, ದಯವಿಟ್ಟು ಕ್ರಮ ತಗೊಳ್ಳಿ. ಯಾಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ರ್ಯಾಗಿಂಗ್ ಸೆಲ್ ಆಕ್ಟಿವ್ ಆಗಿಲ್ಲ? ಬೆಂಗಳೂರು ವಿಶ್ವವಿದ್ಯಾಲಯದ ಹಾಸ್ಟೆಲ್ಗಳಲ್ಲಿ ಬರೀ ವಾರ್ಡನನ್ನು ಮಾತ್ರ ಬದಲಾಯಿಸ್ಬಿಟ್ರೆ ಸಮಸ್ಯೆ ಬಗೆಹರಿದೋಯ್ತದ? ಬೆಂಗಳೂರು ವಿಶ್ವವಿದ್ಯಾಲಯದ ಮೂಲ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳಿಗೆ ಗಲಾಟೆ ಕಾರಣ ಹಾಸ್ಟೆಲಲ್ಲಿ ಊಟ ಸರಿ ಇಲ್ಲ, ಕ್ವಾಲಿಟಿ ಸರಿ ಇಲ್ಲ, ಸರಿಯಾದ ವ್ಯವಸ್ಥೆ ಇರಬೇಕು, ಗೆಸ್ಟ್ಗಳನ್ನ ಅವಾಯ್ಡ್ ಮಾಡಬೇಕು, ಗಲಾಟೆ ಆಗೋದನ್ನು ಅವಾಯ್ಡ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾರೆ. ಆದರೆ ಆ ಕೇಳಬೇಕಾಗಿರೋಕ್ಕೆ ಈಗ ಒಂದು ದಿನಕ್ಕೆ 90 ರೂಪಾಯಿ ಊಟ ಕೊಡ್ತಾರೆ, ಒಂದು ಟೈಮ್ಗೆ 30 ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ. ಆ ಒಂದು ರೇಟನ್ನು ಇವತ್ತಿನ ಏನು ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ರೇಟನ್ನು ಜಾಸ್ತಿ ಮಾಡಿ ಕ್ವಾಲಿಟಿ ಊಟನ ಮೇಂಟೈನ್ ಮಾಡಿದ್ದಿದ್ರೆ ಯಾವುದೋ ಗಲಾಟೆ ಆಗ್ತಿರಲಿಲ್ಲ. ಆದರೆ ಇಲ್ಲಿ ಊಟ ಜಾಸ್ತಿ ಮಾಡಿ, ಊಟ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಯಾರೂ ಕೇಳ್ತಾ ಇಲ್ಲ. ಇವತ್ತಿನ ಗಲಾಟೆ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಾರ್ಡನ್ ಬದಲಾಯಿಸಿ ಅಂದರೆ, ವಾರ್ಡನ್ ಬದಲಾಯಿಸೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ? ಇಲ್ಲ. ಅಂದರೆ ಹಾಸ್ಟೆಲಿನ ಮೂಲಭೂತ ಸೌಕರ್ಯಗಳು ಎಲ್ಲ ವಿಚಾರಗಳಿಗೂ VC, ರಿಜಿಸ್ಟ್ರಾರು, ಸಿಂಡಿಕೇಟು, DSW ಎಲ್ಲರೂ ಕಾರಣರಾಗಿದ್ದಾರೆ. ಬರೀ ವಾರ್ಡನ್ ಮೇಲೆ ಆ್ಯಕ್ಷನ್ ತಗೊಂಡು ಇವರೆಲ್ಲರೂ ತಂಡಕ್ಕೆ ನಾವೆಲ್ಲರೂ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಅವತ್ತಿಂದ ಸುಮ್ಮನೆ ಇದು. ಈಗ ಇನ್ನೊಂದ್ಸಲ ನೋಟಿಫಿಕೇಶನ್ ಮಾಡಿದ್ದಾರೆ, ಹಾಸ್ಟೆಲ್ ವಾರ್ಡನ್ಗೆ ನೋಟಿಫಿಕೇಶನ್ ಕರೆದಿದ್ದೀವಿ ಅಂತ. ಅಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ನೋಟಿಫಿಕೇಶನ್ ಅಪ್ಲಿಕೇಶನ್ ಆಗಿರೋಲ್ಲ, ಆಲ್ರೆಡಿ ಬ್ಲ್ಯಾಕ್ ಮಾರ್ಕಲ್ಲಿ ಇರ್ತಕ್ಕಂಥವ್ರು ರಾಜೀನಾಮೆ ಕೊಟ್ಟು ಕೆಟ್ಟ ಹೆಸರು ತಗೊಂಡು ಹಾಸ್ಟೆಲ್ ವಾರ್ಡನ್ ಆಗಲಿಕ್ಕೆ ಅರ್ಹರಲ್ಲ ಇವರು ಅಂತ ಕಿತ್ತಾಕಿದ್ದವ್ರು ಇದ್ದಾರಲ್ಲ, ಅವರೇ ಮತ್ತೆ ಅಪ್ಲಿಕೇಶನ್ ಹಾಕಿ ಅವರೇ ಮತ್ತೆ ವಾರ್ಡನ್ ಆಗ್ತಿದ್ದಾರೆ. ಇದರಿಂದ ಗಲಾಟೆ ಇನ್ನೂ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇಲ್ಲಿ ಪ್ರಾದೇಶಿಕವಾರು ಮತ್ತು ಹಲವಾರು ಗುಂಪುಗಳಿರೋದ್ರಿಂದ ಇಲ್ಲಿನ ಕೆಲವು ರೌಡಿಸಮ್ ಮಾಡಬೇಕು, ನನ್ನ ಜೊತೆಲಿ ಇನ್ನೂ 10 ಜನ ಇಟ್ಕೋಬೇಕು ಅನ್ನೋ ಕೆಲವು ಹುಡುಗರುಗಳು ಹೊರಗಡೆಯಿಂದ ಹುಡುಗರುಗಳನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ವಾರ್ಡನ್ ಪ್ರಶ್ನೆ ಮಾಡಿದ ಕಾರಣಕ್ಕೆ ಅವ್ರನ್ನ ನೇರವಾಗಿ VC ಅವ್ರನ್ನ ಕರೆದು ಅವ್ರು ಬೆದರಿಕೆ ಹಾಕಿ ಅವ್ರನ್ನ ಕಿತ್ತಾಕಿದ್ದಾರೆ. VC ಅವರು ಇಂಥ ರೌಡಿಸಮ್ ಮಾಡುವಂಥ ಹುಡುಗರುಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಇದನ್ನು ಖಂಡಿಸ್ತೀನಿ. ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು, ನಾವೆಲ್ಲ ಇನ್ನೊಂದು 2 ತಿಂಗಳಲ್ಲಿ ಸಬ್ಮಿಷನ್ ಮಾಡಿ ಹೊರಗಡೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಈಗ ತಾನೇ ಬಂದಿರತಕ್ಕಂಥ ಜೂನಿಯರ್ ಹುಡುಗರುಗಳು, ಅದರಲ್ಲೂ BA ಆನರ್ಸು ಬೇರೆ ಬೇರೆ ಹುಡುಗರುಗಳು ಗುಂಪುಗಾರಿಕೆ ಮಾಡಿಕೊಂಡು ಯೂನಿವರ್ಸಿಟಿಲಿ ರೌಡಿಸಮ್ ಮಾಡೋದು, ಇದನ್ನು ಏನು ಪೊಲೀಸ್ ಇಲಾಖೆ ಗಮನಿಸ್ತಾ ಇಲ್ವಾ? ಇಂಟೆಲಿಜೆನ್ಸ್ ಗಮನಿಸ್ತಾ ಇಲ್ವಾ? ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಿಗೆ ಕಾರಣ ಯಾರು? ಜ್ಞಾನಭಾರತಿ ಪೊಲೀಸ್ ಸ್ಟೇಷನಲ್ಲಿ ಪದೇ ಯಾವ ವಿದ್ಯಾರ್ಥಿಗಳ ಮೇಲೆ FIR ಆಗ್ತಿದೆ, ಯಾರು ಅಬೆಚುವಲ್ ಅಫೆಂಡರ್ಸ್ಗಳಿದ್ದಾರೆ, ಅವ್ರ ಮೇಲೆ ವಿಶ್ವವಿದ್ಯಾಲಯ ಯಾಕೆ ಕ್ರಮ ತೆಗೊಳ್ತಾ ಇಲ್ಲ? ಇದು ಅಮಾಯಕ ವಿದ್ಯಾರ್ಥಿಗಳು ಪ್ರಶ್ನೆ ನೇರವಾದ್ದು. ಅವ್ರು ಯಾರು ಮಾಧ್ಯಮಗಳ ಮುಂದೆ ಬಂದು ಧೈರ್ಯವಾಗಿ ಏನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ
ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ಹುಡುಗರುಗಳಿಗೆ ನಮಗೇನು ಹೆಚ್ಚು ಕಮ್ಮಿ ಆಗುತ್ತೋ, ನಮ್ಮ ಪಾಡು ನಮ್ಮ ಕೆಲಸ ನೋಡ್ಕೊಂಡು ಹೋಗೋಣ ಅಂತಿರ್ತಾರೆ. ಆದರೆ ಕೆಲವರಷ್ಟೇ, ನೊಂದವರಷ್ಟೇ ಪೊಲೀಸ್ ಸ್ಟೇಷನ್ ಮೆಟ್ಲು ಬಾಗಿಲು ತಟ್ಟಿದ್ದಾರೆ. ಸಿಂಡಿಕೇಟಲ್ಲಿ ಹೋಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಆದರೆ ಸಿಂಡಿಕೇಟ್ ಮೆಂಬರ್ ಆದಂಥ ರಮೇಶ್ ಬಾಬು ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಂಡಿಲ್ಲ. ಇಷ್ಟು ದಿನ ನಾನು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನೇರವಾಗಿ CM ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೇಳ್ತೀನಿ, DK ಶಿವಕುಮಾರ್ ಸಾಹೇಬ್ರ ಹತ್ರ ಕೇಳ್ತೀನಿ, ನಿಮ್ಮ ಹೆಸರುಗಳನ್ನು ಬಳಸ್ಕೊಂಡು ಬಂದಿರತಕ್ಕಂಥ ರಮೇಶ್ ಬಾಬು ಎಂಬ ಒಬ್ಬ ಸಿಂಡಿಕೇಟ್ ಮೆಂಬರು ಇಲ್ಲ ಸಲ್ಲದ ಹುಡುಗರುಗಳಲ್ಲಿ ಗುಂಪುಗಾರಿಕೆಯನ್ನು ಮಾಡ್ತಾ ರೋಡಿಸಮ್ ಮಾಡಿಸ್ತಾ ಇದ್ದಾನೆ. ಇವ್ರ ಮೇಲೆ ನೀವು ಕ್ರಮ ತಗೊಳ್ಳಲ್ವಾ? ನಾವೆಲ್ಲರೂ ನಿಮಗೋಸ್ಕರ ಹೋರಾಟ ಮಾಡಲಿಲ್ವಾ? ನಿಮ್ಗೆ ಓಟ್ ಹಾಕ್ಸಿ ಗೆಲ್ಲಿಸ್ಲಿಲ್ವಾ? ಅದಕ್ಕಾಗಿ ದಯಮಾಡಿ ಇವೆಲ್ಲ ಕಾರಣಗಳಿಗೂ ರಮೇಶ್ ಬಾಬು ಒಬ್ಬ ಪುಂಡ ಸಿಂಡಿಕೇಟ್ ಮೆಂಬರ್ ಕಾರಣ. ಅವ್ರನ್ನ ಸಾಧ್ಯವಾದಷ್ಟು ಬೇಗ ಸಿಂಡಿಕೇಟಿಂದ ಕಿತ್ತಿ ಒಗಿಬೇಕು ಸರ್ಕಾರ. ನಂತರ ಪ್ರಾಮಾಣಿಕವಾದಂಥ ವಿದ್ಯಾರ್ಥಿಗಳಿಗೆ ಓದುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ. ಥ್ಯಾಂಕ್ ಯು. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಏನು ಇವತ್ತಿನ ದಿನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಕಾರಣ ಏನಂತಂದರೆ, ರಾಜ್ಯ ಸರ್ಕಾರ ಏನು ನೇಮಿಸಿದಂಥ ಈ ಸಿಂಡಿಕೇಟ್ ಸದಸ್ಯರಿಂದ ಇಲ್ಲಿ ಒಡೆದಾಳುವಂಥ ವಿದ್ಯಾರ್ಥಿಗಳಲ್ಲೇ ಒಡೆದಾಳುವಂಥ ನೀತಿಯನ್ನು ಅನುಸರಿಸ್ತಿದ್ದಾರೆ. ಯಾಕಂದರೆ ಅವರವರ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಏನು ವಿದ್ಯಾರ್ಥಿಗಳಲ್ಲಿ ಎತ್ತುಕಟ್ಟು ಈ ವಾರ್ಡನ್ ವಿರುದ್ಧ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ತಮ್ಮ ಲಾಭಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಹೊಡೆದಾಡೋಕ್ಕೆ ಹಚ್ಚಿದ್ದಾರೆ. ಇಲ್ಲಿ ಒಂದು ಈ ಏನು ಸರ್ಕಾರದಿಂದ ನೇಮಕವಾದಂಥ ಸಿಂಡಿಕೇಟ್ ಸದಸ್ಯರಲ್ಲಿ ಎಸ್ಪೆಷಲಿ ಅದರಲ್ಲಿ ರಮೇಶ್ ಬಾಬು ಅಂತ ಒಬ್ಬರಿದ್ದಾರೆ. ಅವರು ಎಷ್ಟು ಕೆಳಮಟ್ಟಿಗೆ ಇಳಿದ್ಬಿಟ್ಟಿದ್ದಾರೆ ಅಂತಂದರೆ, ಈ ವಿದ್ಯಾರ್ಥಿಗಳನ್ನು ಹೊಡೆದಾಡಚ್ಚಿ ಗುಂಪುಗಾರಿಕೆ ಮಾಡಿಸಿ ಅವ್ರ ಲಾಭಗಳನ್ನು ತಗೊಳ್ತಿದ್ದಾರೆ. ವಾರ್ಡನ್ ಕಿತ್ತಾಕ್ಸೋದು, ಚೇಂಜ್ ಮಾಡೋದು, ಯಾರು ಆನೆಸ್ಟ್ ಆಗಿರ್ತಾರೆ ಅವ್ರು ವಾರ್ಡನ್ಗಳು ಇರೋಂಗಿಲ್ಲ. ಮತ್ತು ಬೇರೆ ಬೇರೆ ವಿಚಾರಕ್ಕೆ ಈಗ ನಾವು SC ST ಸೆಲ್ಲಿಂದ ನಮಗೆ ಬುಕ್ಸ್ ಕೊಡಬೇಕು, ಆ ಬುಕ್ಸ್ಗೂ ತಡೆಯಾಜ್ಞೆ ಕೊಡ್ತಾರೆ. ಯಾಕೆ ಕೊಡಬೇಕು ಬುಕ್ಸು, ವಿದ್ಯಾರ್ಥಿಗಳಿಗೆ ಯಾಕೆ ಕೊಡಬೇಕು ಅನ್ನುವಂಥ ವಿಚಾರನೂ ಅಲ್ಲಿ ಸಿಂಡಿಕೇಟಲ್ಲಿ ಹೇಳಿದ್ದಾರೆ. ಈ ಹಿಂದೆ ಹುಡುಗರುಗಳ ಮಧ್ಯೆ ಗಲಾಟೆ ಮಾಡಿಸಿ, ಅವರು ಹಿಂದೆ ಕುಮ್ಮಕ್ಕು ಕೊಟ್ಟು ಗಲಾಟೆ ಮಾಡಿಸಿ ನಾವು ರಿಜಿಸ್ಟ್ರ್ ಹತ್ರಕ್ಕೆ ಮನವಿ ಮಾಡೋಕ್ಕೆ ಹೋದಾಗ, ಒಂದಿನ ಮನವಿ ಮಾಡೋಕ್ಕೆ ಹೋದಾಗ, ಸೊ ಅದನ್ನು ಯಾವ ರೀತಿಯಾಗಿ ಪ್ರಶ್ನೆ ಮಾಡ್ತೀರಾ, ಹೆಂಗೆ ಮನವಿ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು, ಹೆಂಗೆ ನೀವು ಕಂಪ್ಲೇಂಟ್ ಕೊಡೋಕೆ ಹೋದಿರಾ ಅಂತ ಹೇಳ್ಬಿಟ್ಟು MG ರೋಡ್ ಹಾಸ್ಟೆಲಿಂದ ಮತ್ತು ಸೈನ್ಸ್ ಹಾಸ್ಟೆಲಿಂದ ಹುಡುಗರುಗಳನ್ನ ಕರೆಸಿದ್ದಾರೆ. ಆ ವಿಡಿಯೋ ಕ್ಲಿಪ್ಪು ನನ್ನ ಹತ್ರ ಇದೆ. ಮತ್ತು ನೀವು ಬೇಕಾದರೆ ಇಲ್ಲಿ ಹೆಡ್ ಆಫೀಸಲ್ಲಿ CC ಕ್ಯಾಮ್ರಾಗಳಿದ್ದಾವೆ, ಅಲ್ಲೆಲ್ಲ ಚೆಕ್ ಮಾಡ್ಕೋಬೋದು. ಸೊ ಈ ಥರಂಥ ಕೆಳಮಟ್ಟಕ್ಕೆ ಇಳಿದಂಥ ಈ ಸಿಂಡಿಕೇಟ್ ಸದಸ್ಯ ರಮೇಶ್ ಬಾಬು ಏನಿದ್ದಾರಲ್ವ, ಅವರನ್ನು ಕೂಡಲೇ ರಾಜ್ಯ ಸರ್ಕಾರ ಅವರನ್ನು ವಾಪಸ್ ಕರೆತಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಶಾಂತಿಯುತವಾದಂಥ ವಾತಾವರಣ ನಿರ್ಮಿಸಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ, ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದೀವಿ. ಈಗ ಆಲ್ರೆಡಿ ನಾವು ರಾಜ್ಯಪಾಲರಿಗೆ ಮತ್ತು ನಮ್ಮ VC ರಿಜಿಸ್ಟ್ರ್ ಅವ್ರಿಗೆಲ್ಲೂ ಮನವಿ ಮಾಡಿದ್ದೀವಿ. ಸೊ ಈ ಥರ ಇದಕ್ಕೆ, ಈ ಘಟನೆಗಳಿಗೆ ಕಾರಣ ಆಗ್ತಾಯಿದೆ. ವಿದ್ಯಾರ್ಥಿಗಳು ಹೊಡೆದಾಡೋದಕ್ಕೆ ಮತ್ತು ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸೋದಕ್ಕೆ ಇವರು ಕಾರಣಗಳಿದ್ದಾರೆ, ನೇರವಾದಂಥ ಕಾರಣಕರ್ತರಾಗಿದ್ದಾರೆ ಅಂತ ನಾವು ಆಲ್ರೆಡಿ ಮನವಿ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳು ನಮ್ಮ ಹತ್ರ ಇದ್ದಾವೆ. ಈ ಹಿಂದೆ ನಾವು ಈ ಥರ ಗಲಾಟೆ ಮಾಡಿಸಿದ್ದಕ್ಕೋಸ್ಕರನೇ ನಾವು ಹಾಸ್ಟೆಲ್ ಕಮಿಟಿಯಿಂದ ಹಾಸ್ಟೆಲ್ ಕಮಿಟಿ ಅಧ್ಯಕ್ಷ ಆಗಿದ್ದ ಈ ಸಿಂಡಿಕೇಟ್ ಸದಸ್ಯರಾದಂಥ ರಮೇಶ್ ಬಾಬು ಅವರು, ಸೊ ಈ ಹಾಸ್ಟೆಲ್ ಕಮಿಟಿ ಅಧ್ಯಕ್ಷರಾದಂಥ ಆ ಸ್ಥಾನದಿಂದ ಕೆಳಗಿಳಿಸಿದ್ದೀವಿ ನಾವು. ಯಾಕಂದರೆ ಈ ಥರ ವಿದ್ಯಾರ್ಥಿಗಳಲ್ಲಿ ಕುಮ್ಮಕ್ಕು ಕೊಡ್ತಾ ಇದ್ದಾನೆ ಗಲಾಟೆ ಮಾಡೋದಕ್ಕೆ. ಸೊ ಇನ್ನೊಂದು ನೆಪ ಇಟ್ಕೊಂಡು, ಅದೊಂದು ಸೇಡ್ ಇಟ್ಕೊಂಡು ಮತ್ತೆ ನಮ್ಮ ವಿರುದ್ಧ ಜಿದ್ದನ್ನು ಸಾಧಿಸೋಕ್ಕೆ ಬರ್ತಾಯಿದ್ದಾರೆ. ಸೊ ಈ ಕೆಳಮಟ್ಟಕ್ಕೆ ಇಳಿಬಾರ್ದು ಅಂತ ನಾವು ಹಲವಾರು ಸಾರಿ ನಾವು ಮನವರಿಕೆ ಮಾಡಿದ್ದೀವಿ. ನಾವು ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಓದುವಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಿಕೊಡಿ ನೀವು ರಾಜ್ಯ ಸರ್ಕಾರದಿಂದ ಬಂದು ಅಂತ ಹೇಳಿದ್ರೂ ಕೂಡ ಇವರುಗಳು ಇಲ್ಲ, ತಮ್ಮ ವೈಯಕ್ತಿಕ ಹಣಕಾಸಿನ ಲಾಭಕ್ಕೋಸ್ಕರನೇ ವಿದ್ಯಾರ್ಥಿಗಳಲ್ಲಿ ಹೊಡೆದಾಟ ಮಾಡಿ ಗುಂಪುಗಾರಿಕೆ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ನನಸನ್ನು ಹೊತ್ಕೊಂಡು ಬಂದಿರ್ತಾರೆ. ತಂದೆ ತಾಯಿ ನನ್ನ ಮಗ ಎಲ್ಲೋ ಓದ್ತಾ ಇದ್ದಾರೆ ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತಾರೆ. ಈಗ ತಾನೇ ಡಿಗ್ರಿ ಮುಗಿಸ್ಕೊಂಡು ಬಂದಿರ್ತಾರೆ. ಆದರೂ ಅವ್ರಿಗೆ ಅಷ್ಟೊಂದು ಒಂದು ಬಿಸಿ ರಕ್ತ ಇರ್ತದೆ ಯುವಕರಿಗೆ. ಈ ಗಲಾಟೆಗೆ ಕುಮ್ಮಕ್ಕು ಕೊಟ್ಟ ತಕ್ಷಣ ನಾವು ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಈ ಥರ ಗಲಾಟೆಯಲ್ಲಿ ತೊಡಗಿಸ್ಕೊಂಡು ತಮ್ಮ ಲೈಫನ್ನು ಹಾಳು ಮಾಡ್ಕೋತಾರೆ. ಹಂಗಾಗಿ ಇಲ್ಲೇನಾಗುತ್ತೆ ಅಂತಂದರೆ, ತಂದೆ ತಾಯಿಗಳ ಕನಸು ನನಸಾಗೆ ಉಳಿತದೆ, ಅವ್ರು ನುಚ್ಚು ನೂರಾಗುತ್ತೆ. ಇದಕ್ಕೆಲ್ಲ ಕಾರಣ ಈ ಸಿಂಡಿಕೇಟ್ ಸದಸ್ಯ ರಮೇಶ್ ಬಾಬು ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಒಡಕು ಮುಡಿಸ್ತಾ ಇದ್ದಾರೆ. ನನ್ನ ಹೆಸರು ನಾಗಪ್ಪ ಅಂತ, MA ಡಿಪಾರ್ಟ್ಮೆಂಟು, ಮಾಸ್ಟರ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟು, ದ್ವಿತೀಯ ವರ್ಷದ ವಿದ್ಯಾರ್ಥಿ.